Hello viewers, welcome again. In today's class, we will start with interest on drawing. There is a problems comes on interest on drawing. There are many methods to solve the interest on drawing problems, and there are 5 or more than 5 cases to solve interest on drawings. ಹಾಗಾದ್ರೆ interest on drawing ಅಂತಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ the name itself says that interest on drawing means the name itself says that interest on drawing means the amount of interest which is collected with the partners on their drawings for a specific period. ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಇದ್ದಂತಹ ಪಾರ್ಟ್ನರ್ಸ್ ತಮ್ಮ ಪರ್ಸನಲ್ ಯೂಸ್ ಗಾಗಿ ಏನಾದರೂ ಅಮೌಂಟ್ ಅನ್ನು ಡ್ರಾ ಮಾಡ್ಕೊಂಡಿದ್ರೆ ಅದರ ಮೇಲೆ ಇಂಟ್ರೆಸ್ಟ್ ತಗೊಳ್ತಾರೆ. ಯಾರು ತಗೊಳ್ತಾರೆ? ಪಾರ್ಟ್ನರ್ಶಿಪ್ ಫರ್ಮ್ ಕಡೆಯಿಂದ ಅವ್ರ ಕಡೆ ಪಾರ್ಟ್ನರ್ಶಿಪ್ ಫರ್ಮ್ ಅವ್ರು ಏನ್ ಮಾಡ್ತಾರೆ? ಪಾರ್ಟ್ನರ್ಸ್ ಕಡೆಯಿಂದ ಇಂಟ್ರೆಸ್ಟ್ ಅನ್ನು ಕಲೆಕ್ಟ್ ಮಾಡ್ತಾರೆ ಆನ್ ದೇರ್ ಡ್ರಾಯಿಂಗ್ಸ್. ದಟ್ ಈಸ್ ಕಾಲ್ಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಹಾಗಾದ್ರೆ ಇಲ್ಲಿ ಡ್ರಾಯಿಂಗ್ಸ್ ಅಂದ್ರೆ ಇನ್ನೊಂದು ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ದ ಡ್ರಾಯಿಂಗ್ ಇಸ್ ಅಮೌಂಟ್ ವಿಚ್ ಇಸ್ ಟೇಕನ್ ಬೈ ದ ಪಾರ್ಟ್ನರ್ಸ್ ಫ್ರಮ್ ದೇರ್ ಪಾರ್ಟ್ನರ್ಶಿಪ್ ಫರ್ಮ್ ಫಾರ್ ದೇರ್ ಪರ್ಸನಲ್ ಯೂಸ್. ಪಾರ್ಟ್ನರ್ಶಿಪ್ ಫರ್ಮ್ ಒಳಗ ಇರುವಂತಹ ಅಮೌಂಟ್ ಅನ್ನ ಪಾರ್ಟ್ನರ್ಸ್ ತಮ್ಮ ಪರ್ಸನಲ್ ಯೂಸ್ ಗಾಗಿ ಏನಾದರೂ ಡ್ರಾ ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೇವೆ. ಅದನ್ನ ರೀಪೇಮೆಂಟ್ ಮಾಡುವಾಗ ಅದರ ಜೊತೆ ಇಂಟ್ರೆಸ್ಟ್ ಅನ್ನು ಕೂಡ ಪೇ ಮಾಡಬೇಕಾಗಿದೆ. ಆ ಇಂಟ್ರೆಸ್ಟ್ ಗೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿ ಹೇಳ್ತೇವೆ. ಓಕೆ, ದಿಸ್ ಇಸ್ ವಾಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ದೆನ್ ಇವಾಗ ಏನಾಗ್ತಾ ಇದೆ, ಇದು ಪಾರ್ಟ್ನರ್ಶಿಪ್ ಫರ್ಮ್. ಇಲ್ಲಿ ಕೆಲವೊಂದು ಜನ ಪಾರ್ಟ್ನರ್ಸ್ ಇದ್ದಾರೆ. ಇವರು ತಮ್ಮ ಅಮೌಂಟ್ ಅನ್ನ ಪಾರ್ಟ್ನರ್ಶಿಪ್ ಫರ್ಮ್ ಕಡೆಯಿಂದ ತಮ್ಮ ಪರ್ಸನಲ್ ಯೂಸ್ ಗಾಗಿ ತಗೊಂಡಿದ್ದಾರೆ. ಇದನ್ನ ರೀಪೇಮೆಂಟ್ ಮಾಡುವಾಗ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾರೆ. ಅಂದ್ರೆ ಟ್ರಾನ್ಸಾಕ್ಷನ್ ಯಾವ ತರ ಆಗ್ತಾ ಇದೆ ನೋಡ್ರಿ, ಪಾರ್ಟ್ನರ್ಶಿಪ್ ಫರ್ಮ್ ಗೆ ಪೇ ಮಾಡ್ತಾ ಇದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಇನ್ಕಮ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್. ಈ ಪಾರ್ಟ್ನರ್ಶಿಪ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಇನ್ಕಮ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ ಗೆ ಅದು ಇನ್ಕಮ್ ಆಗ್ತಾ ಇದೆ, ಅದು ಒಂದು ಮೈಂಡ್ ಒಳಗೆ. ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ದೇರ್ ಆರ್ 3 ಮೆಥಡ್ಸ್, ಬಟ್ there are 5 cases, there are 5 situations arise when we see on interest on capital. Now interest on capital ಮಾಡುವಾಗ in the 5 cases ಅಂದ್ರೆ 5 situations ನಾವು ನೋಡಬಹುದು. ಯಾವ ತರ drawings, on the basis of drawings, on the basis of time of drawings, on the basis of amount of drawings, we are classified the cases totally in 5 categories. First one is when fixed amount is withdrawn every month. ಅಂದ್ರೆ ಪಾರ್ಟ್ನರ್ಸ್ ಇಲ್ಲಿ ಯಾವ ತರ ಮಾಡ್ತಾರಪ್ಪ ಅಂತಂದ್ರೆ ಕೆಲವೊಂದ್ಸಲ ಪ್ರತಿ ಮಂತ್ ಅಂದ್ರೆ ಎವ್ರಿ ಮಂತ್ ಏನ್ ಮಾಡ್ತಾರೆ, ಡ್ರಾಯಿಂಗ್ ಅನ್ನು ಮಾಡ್ಕೊತಾ ಇರ್ತಾರೆ. ಈ ಪಾರ್ಟ್ನರ್ಶಿಪ್ ಫರ್ಮ್ ಕಡೆಯಿಂದ ಪಾರ್ಟ್ನರ್ಸ್ ಎವ್ರಿ ಮಂತ್ ಡ್ರಾಯಿಂಗ್ ಮಾಡ್ಕೊತಿರ್ತಾರೆ, ಅಥವಾ ಕೆಲವೊಂದ್ಸಲ ಕ್ವಾರ್ಟರ್ಲಿ ಮಾಡ್ಕೊತಾರೆ, ಕೆಲವೊಂದ್ಸಲ ಗೊತ್ತಿರಂಗಿಲ್ಲ ಯಾವಾಗ ತಮ್ಗೆ ಯಾವಾಗ ನೀಡೆಡ್ ಇರ್ತದಲ್ಲ ಅವಾಗ ತಗೊಳ್ತಾರೆ ಇರ್ತಾರೆ. ಅದಕ್ಕಾಗಿ ಅದೇ ಸಿಚುವೇಶನ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಟೋಟಲ್ 5 ಕೇಸಸ್ ಅನ್ನು ನಾವು ಮಾಡ್ಕೊಂಡಿದ್ದೇವೆ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ದ ಫಸ್ಟ್ ಕೇಸ್ ಈಸ್ when fixed amount is withdrawn every month. ಪ್ರತಿ ತಿಂಗಳ on every month ಇಂತಿಷ್ಟ ಅಮೌಂಟ್ ಅಂತ ಹೇಳಿ ಇಂತಿಷ್ಟ ಸರ್ಟೇನ್ ಅಮೌಂಟ್ ಫಿಕ್ಸ್ಡ್ ಅಮೌಂಟ್ ವಿಡ್ರಾಯಿಂಗ್ ವಿತ್ ಪಾರ್ಟ್ನರ್ಸ್. ಕೆಲವೊಂದ್ಸಲ ಏನಾಗ್ತದೆ, ಕೆಲವೊಂದು ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಫರ್ಮ್ ಕಡೆಯಿಂದ ಪ್ರತಿ ತಿಂಗಳ ಅಮೌಂಟ್ ಅನ್ನು ಡ್ರಾ ಮಾಡ್ಕೊಂಡಿರ್ತಾರೆ. ಅದು ಕೂಡ ಫಿಕ್ಸ್ ಆಗಿ ಸಪೋಸ್ ಸೇ ದಟ್ ₹1000 per month a partner drawing from their partnership firm. ಏನ್ ಮಾಡ್ತಾ ಇದ್ದಾನೆ, ಯಾರೋ ಒಬ್ರು ಪಾರ್ಟ್ನರ್ ಇದ್ದಾರೆ, ಮಿಸ್ಟರ್ ಎಕ್ಸ್ ಅಂತ ಒಬ್ರು ಪಾರ್ಟ್ನರ್ ಇದ್ದಾರೆ. ಅವ್ರ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರತಿ ತಿಂಗಳ ಆನ್ ಎವ್ರಿ ಮಂತ್ ಈ ಡ್ರಾಯಿಂಗ್ ₹1000 ಮಾಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಟೋಟಲಿ 1000 ಅಂತ ಹೇಳಿ ಅವರು ಡ್ರಾಯಿಂಗ್ಸ್ ಅನ್ನು ಪಾರ್ಟ್ನರ್ಶಿಪ್ ಫರ್ಮ್ ಕಡೆಯಿಂದ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ when fixed amount is withdrawn every month. ಇಂತಹ ಕೇಸ್ ಒಳಗೆ ನಾವು ಯಾವ ತರ ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡ್ರಿ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು total drawings means the total drawings means the total number of drawings. ಅಂದ್ರೆ ಆ ಡ್ರಾಯಿಂಗ್ಸ್ ಎಷ್ಟು ಆಗಿದಾವ, ಟೋಟಲ್ ಡ್ರಾಯಿಂಗ್ಸ್ ಅಂದ್ರೆ 1000 per month ಗೊತ್ತಾ ಇದಾರಲ್ಲ, ಅದನ್ನ
12 ಮಂತ್ಸ್ ಮಾಡಿದಾರೆ ಅಂತ ಹೇಳ್ತೀವಿ. ಟೋಟಲ್ ಎಷ್ಟು ಆಗ್ತದೆ ನೋಡ್ರಿ, 1000 into 10 is 10,000. ಈ ತರ ದಿಸ್ ಇಸ್ ಕಾಲ್ಡ್ ಟೋಟಲ್ ಡ್ರಾಯಿಂಗ್ಸ್. ಅವರು ಟೋಟಲ್ ಆಗಿ ಸ್ಪೆಸಿಫಿಕ್ ಪೀರಿಯಡ್ ಒಳಗೆ ಎಷ್ಟು ಡ್ರಾಯಿಂಗ್ಸ್ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಕಡೆಯಿಂದ ಎಷ್ಟು ಅಮೌಂಟ್ ಅನ್ನು ಡ್ರಾ ಮಾಡ್ಕೊಂಡಿದ್ದಾರೆ, ದಟ್ ಇಸ್ ವಾಟ್ ಟೋಟಲ್ ಡ್ರಾಯಿಂಗ್ಸ್. ಓಕೆ, ಅದನ್ನ ಎದರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ ನೋಡ್ರಿ, ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ದಿಸ್ ರೇಟ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಇಂಟ್ರೆಸ್ಟ್. ಅಗ್ರಿಮೆಂಟ್ ಆಗಿರ್ತದೆ ಪಾರ್ಟ್ನರ್ಶಿಪ್ ಫರ್ಮ್ ಮತ್ತೆ ಪಾರ್ಟ್ನರ್ಸ್ ನಡುವೆ ಏನಾದ್ರೂ ಡ್ರಾಯಿಂಗ್ಸ್ ಮಾಡ್ಕೊಂಡಿದ್ರೆ ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕಂತ ಹೇಳಿ ಅಗ್ರಿಮೆಂಟ್ ಆಗಿರ್ತದೆ. ದಟ್ ಈಸ್ ಕಾಲ್ಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಷ್ಟಾಗಿರ್ಬೋದು, ಮೇ ಬಿ 10% per annum, ಮೇ ಬಿ 12% per annum, ಮೇ ಬಿ 5% per annum, ಮೇ ಬಿ 20% per annum, depends on agreement among partnership firm and partners. Okay, ಅದರಿಂದ ನಾವು ಮಲ್ಟಿಪ್ಲೈ ಮಾಡ್ತೇವೆ. Then average period, this is very important. Average period, ಇಲ್ಲಿ average period change ಆಗ್ತಾ ಇರ್ತದೆ on the basis of the situation of the amount withdrawn by the partners. ಯಾವ ತರ ಯಾವ ಬೇಸ್ ಮೇಲೆ ಪಾರ್ಟ್ನರ್ಸ್ ಡ್ರಾ ಮಾಡ್ಕೊಂಡಿದ್ದಾರೆ, ಅಮೌಂಟ್ ಅನ್ನು ಡ್ರಾ ಮಾಡ್ಕೊಂಡಿದ್ದಾರೆ, ಅದರ ಬೇಸ್ ಮೇಲೆ ನಾವು ಇಲ್ಲಿ ಎವರೇಜ್ ಪೀರಿಯಡ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದ್ರೆ ಎವರೇಜ್ ಪೀರಿಯಡ್ ಇದು ಕೂಡ ಒಂದು ಫಾರ್ಮುಲಾ ಇದೆ. ಹಾಗೆ ಫಾರ್ಮುಲಾ ಒಳಗೆ ಮತ್ತೊಂದು ಫಾರ್ಮುಲಾ. ಓಕೆ, ಆ ಫಾರ್ಮುಲಾ ಏನಿದೆ ಅಂದ್ರೆ ಎವರೇಜ್ ಪೀರಿಯಡ್ ಈಸ್ ಈಕ್ವಲ್ ಟು longest period plus shortest period divided by 2. Longest period plus shortest period divided by 2. ಇದನ್ನ ಒಂದ್ಸಲ ಬರ್ಕೋರಿ, you will need it. ಇದು ಅವಾಗ ಬೇಕಾಗಿರ್ತದೆ. ಲಾಂಗೆಸ್ಟ್ ಪೀರಿಯಡ್ ಅಂತಂದ್ರೆ ಏನಪ್ಪಾ ಅಂದ್ರೆ, ಲಾಂಗೆಸ್ಟ್ ಪೀರಿಯಡ್ ಮೀನ್ಸ್ longest period means the date of first drawing, from the date of first drawing to the date of end of the year. The date of end of the year is called longest period. ಅಂದ್ರೆ ಒಂದು ಪಾರ್ಟ್ನರ್ ತಮ್ಮ ಫಸ್ಟ್ ಡ್ರಾಯಿಂಗ್ ಯಾವಾಗ ಮಾಡ್ಕೊಂತ ಇದ್ದಾರೋ ಆ ಡೇಟ್ ಇಂದ ಆ ಇಯರ್, ಆ ಫೈನಾನ್ಸಿಯಲ್ ಇಯರ್ ಎಲ್ಲಿಗೆ ಎಂಡ್ ಆಗ್ತಾ ಇದೆ, ಯಾವ ಡೇಟ್ಗೆ ಎಂಡ್ ಆಗ್ತಾ ಇದೆ, ಅಲ್ಲಿವರೆಗೂ ಟೋಟಲ್ ನಂಬರ್ ಆಫ್ ಮಂತ್ಸ್ ಎಷ್ಟು ಆಗ್ತಾವಲ್ಲ, ದಟ್ ಈಸ್ ಕಾಲ್ಡ್ ದ ಲಾಂಗೆಸ್ಟ್ ಪೀರಿಯಡ್. ಸಪೋಸ್ ಮಿಸ್ಟರ್ ಎ withdrawing rupees 1000 on every beginning of the month, but financial year started with 1st April 2015 and ends with 31st March 2016. ಈ ತರ ಒಂದು ಪ್ರಾಬ್ಲಮ್ ಇದೆ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಮಿಸ್ಟರ್ ಎ ಇದ್ದಾರೆ, ಅವರು ಏನ್ ಮಾಡ್ತಾ ಇದ್ದಾರೆ, 1000 rupees ಪ್ರತಿ ತಿಂಗಳ ವಿಡ್ರಾಲ್ ಮಾಡ್ತಾ ಇದ್ದಾರೆ. ಬಟ್ ಅಕೌಂಟಿಂಗ್ ಇಯರ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ, ಫ್ರಮ್ 1st April 2015 and ends with 31st May 2016. 1st April ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಅವರು ಅವಾಗ ಏನ್ ಮಾಡ್ತಾ ಇದ್ದಾರೆ, ಫಸ್ಟ್ ಡ್ರಾಯಿಂಗ್ಸ್ ಅನ್ನು ಮಾಡ್ತಾ ಇದ್ದಾರೆ, ಫಸ್ಟ್ ವಿಡ್ರಾವಲ್ ಮಾಡ್ತಾ ಇದ್ದಾರೆ. ಆ ಫಸ್ಟ್ ಡೇಟ್ ಏನಿದೆ ಅಲ್ಲ, ಫ್ರಮ್ ದ ಡೇಟ್ ಆಫ್ ಫಸ್ಟ್ ಡ್ರಾಯಿಂಗ್, ದಿಸ್ ಇಸ್ ದ ಫಸ್ಟ್ ಡ್ರಾಯಿಂಗ್, ಟು ದ ಡೇಟ್ ಆಫ್ ಎಂಡ್ ಆಫ್ ದ ಇಯರ್. ಎಂಡ್ ಆಫ್ ದ ಇಯರ್ ಯಾವಾಗ ಆಗ್ತಾ ಇದೆ, ದೀಸ್ ಡೇಟ್ ಆಗ್ತಾ ಇದೆ. ಸೊ ಇಲ್ಲಿಂದ ಈ ಡೇಟ್ ಇಂದ ಈ ಡೇಟ್ ವರೆಗೂ ಎಷ್ಟು ಮಂತ್ಸ್ ಆಗ್ತಾವಲ್ಲ, ದಟ್ ಈಸ್ ಕಾಲ್ಡ್ ಲಾಂಗೆಸ್ಟ್ ಪೀರಿಯಡ್. ದಟ್ ಈಸ್ ಕಾಲ್ಡ್ ಲಾಂಗೆಸ್ಟ್ ಪೀರಿಯಡ್. ಕೆಲವೊಂದ್ಸಲ ಕಡಿಮೆ ಕೊಟ್ಟಿರ್ಬೋದು, ಕೆಲವೊಂದ್ಸಲ ಹೆಚ್ಚಿಗೆ ಕೊಟ್ಟಿರ್ತಾರೆ. It is depends on question. Okay, that is depend on agreement and depend on situation. Okay, 12 months ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇದು ಒಂದು ಎಕ್ಸಾಂಪಲ್ ತಗೊಂಡು ನೋಡ್ತಾ ಇದ್ದೇವೆ. ಅಲ್ಲಿ 12 months ಆಗ್ತಾ ಇದೆ. That is called longest period. Then shortest period. Average period ಇಂದ ಇಲ್ಲಿ ನಾನು ಡೀಟೇಲ್ ಬರೆಸ್ತಾ ಇದ್ದೇನೆ. Shortest period from the date of last drawing to the date of
date of the end of the year. Shortest period means from the date of first drawing to the date of end of the year. ಅಂದ್ರೆ ಆ ಇಯರ್ ಒಳಗ ಲಾಸ್ಟ್ ಡ್ರಾಯಿಂಗ್ ಯಾವಾಗ ಮಾಡ್ತಾ ಇದ್ದಾರೋ ಆ ಡೇಟ್ ಇಂದ ಆ ಇಯರ್ ಯಾವಾಗ ಕಂಪ್ಲೀಟ್ ಆಗ್ತಾ ಇದೆಯೋ ಆ ಡೇಟ್ ವರೆಗೂ ಎಷ್ಟು ಮಂತ್ಸ್ ಆಗ್ತಾ ಇದೆಯಲ್ಲ ದಟ್ ಈಸ್ ವಾಟ್ ಲಾಂಗೆಸ್ಟ್ ಶಾರ್ಟೆಸ್ಟ್ ಪೀರಿಯಡ್. ಓಕೆ, ಇವಾಗ ನೋಡ್ರಿ ಪ್ರತಿ ತಿಂಗಳ ಬಿಗಿನಿಂಗ್ ಗೆ ಏನ್ ಮಾಡ್ತಾ ಇದ್ದಾರೆ ಎಷ್ಟು ರೇ ಡ್ರಾಯಿಂಗ್ಸ್ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಅವ್ರದ್ದು ಲಾಸ್ಟ್ ಡ್ರಾಯಿಂಗ್ ಯಾವಾಗ ಆಗಿರ್ತದೆ ಫಸ್ಟ್ ಮಾರ್ಚ್ 2016 ಆಗಿರ್ತದೆ. ಈ ಇಯರ್ ಒಳಗ ಈ ಎಕ್ಸಾಂಪಲ್ ಒಳಗ ನೋಡೋದಾದ್ರೆ ಪ್ರತಿ ತಿಂಗಳ ಬಿಗಿನಿಂಗ್ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಡೇಟ್ ಒಳಗ ಏನಾದ್ರು ಡ್ರಾಯಿಂಗ್ಸ್ ಮಾಡ್ಕೊಂಡಿದ್ದೀವಿ ಅದು ಲಾಸ್ಟ್ ಡ್ರಾಯಿಂಗ್ಸ್ ಯಾವಾಗ ಆಗಿರ್ತದೆ 1/3 ಫಸ್ಟ್ ಮಾರ್ಚ್ 2016 ಆಗಿರ್ತದೆ ಲಾಸ್ಟ್ ಡ್ರಾಯಿಂಗ್. ಓಕೆ, ಈ ಡೇಟ್ ಇಂದ ದೆನ್ ಅಕೌಂಟಿಂಗ್ ಇಯರ್ ಯಾವಾಗ ಕ್ಲೋಸ್ ಆಗ್ತಾ ಇದೆ ಫ್ರಮ್ ದ ಡೇಟ್ ಆಫ್ ಬಿಗಿನಿಂಗ್ ಆಫ್ ಫಸ್ಟ್ ಫ್ರಮ್ ದ ಡೇಟ್ ಆಫ್ end last drawing to the date of end of the year ಯಾವಾಗ ಆಗ್ತಾ ಇದೆ 31st March 2016. ಸೊ ಇಲ್ಲಿ ಓನ್ಲಿ 1 ಮಂತ್ ಆಗ್ತಾ ಇದೆ 1/3/2016 ಇಂದ 31st 3/2016 ಎಷ್ಟು ಮಂತ್ ಆಗ್ತಾ ಇದೆ ಓನ್ಲಿ 1 ಮಂತ್. ಸೊ ಶಾರ್ಟೆಸ್ಟ್ ಪೀರಿಯಡ್ ಈಸ್ ಹಿಯರ್ ಓನ್ಲಿ 1 ಮಂತ್. ಈ ತರ at the beginning ಕೊಟ್ರೆ ಏನು ಮಾಡೋದು ನಾವು longest place 12 plus 1 divided by 2. ಓಕೆ, ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗೆ ಯಾವ ತರ ಡೈರೆಕ್ಟ್ ಎವರೇಜ್ ಪೀರಿಯಡ್ ತಗೊಂಡು ಮಾಡ್ತಾ ಇರ್ತೇವೆ ಅವಾಗ ಇದನ್ನ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬೇಕಂದ್ರೆ ಇದನ್ನ ಬರ್ಕೊಂಡು ಇಟ್ಕೊಳ್ಳಿ, ಯು ವಿಲ್ ಬಿ ಹೆಲ್ಪ್ಫುಲ್. ಇದನ್ನ ಬರ್ಕೊಂಡು ಇಟ್ಕೊಂಡ್ರೆ ಮುಂದೊಂದು ದಿನ ನಿಮಗೆ ಕೆಲಸಕ್ಕೆ ಬರ್ತದೆ. ಸೊ go to next situation and next case. next case ಏನಪ್ಪಾ ಅಂತಂದ್ರೆ case number 2 B is when fixed amount is withdrawn quarterly when fixed amount is withdrawn quarterly. ಇಲ್ಲಿ ಇನ್ನೊಂದು ಕೇಸ್ ಹೇಳಬೇಕಂದ್ರೆ when fixed amount is withdrawn every month at beginning and at the end. ಇಲ್ಲಿ ಟೂ ಸಿಚುವೇಶನ್ ಬರ್ತಾವ. ಎವ್ರಿ ಮಂತ್ ಅಂತಂದ್ರೆ ಸ್ಟಾರ್ಟಿಂಗ್ ಆಫ್ ಎವ್ರಿ ಮಂತ್ ಅಥವಾ ಎಂಡಿಂಗ್ ಆಫ್ ಎವ್ರಿ ಮಂತ್. ಫಸ್ಟ್ ಡೇಟ್ ಏನಿರ್ತದಲ್ಲ ಫಸ್ಟ್ ಡೇ ಆಫ್ ಮಂತ್ ಅವಾಗ ಕೆಲವೊಂದ್ಸಲ ವಿಡ್ರಾ ಮಾಡ್ಕೊಂತಾರೆ, ಕೆಲವೊಂದ್ಸಲ ಏನ್ ಮಾಡ್ತಾರೆ ಲಾಸ್ಟ್ ಡೇ ಆಫ್ ದ ಮಂತ್, ಲಾಸ್ಟ್ ಡೇ ಯಾವಾಗ ಇರ್ತದಲ್ಲ ಮಂತ್ ಇಂದ ಅವಾಗ ಕೂಡ ವಿಡ್ರಾ ಮಾಡ್ಕೊಂತಾರೆ. ಅಲ್ಲಿ 2 ಟೈಪ್ಸ್ ಕ್ವೆಶ್ಚನ್ಸ್ ಬರ್ತಾವ on the basis of on the beginning of the every month and on the end of every month. ಇದಕ್ಕೂ ಕೂಡ average period ಅಷ್ಟೇ ಚೇಂಜ್ ಆಗ್ತದೆ, ಮತ್ತೆ ಏನು ಚೇಂಜ್ ಆಗಿಲ್ಲ. So solution will be same for all cases. Next one, when fixed amount is withdrawn quarterly ಅಂತಂದ್ರೆ quarter means 3 months of a year, 3 months of a year, or we can say that 1/4 of 1/4 is nothing but quarter ಅಂತಂದ್ರೆ ಒಂದ್ ಏನಿದೆಲ್ಲ ದಿಸ್ ಇಸ್ 1 ಇದೆ ಅಥವಾ 100 ಒಳಗೆ 4 ಪಾರ್ಟ್ ಮಾಡಿ ಯು ವಿಲ್ ಗೆಟ್ 1 ಕ್ವಾರ್ಟರ್. ದಿಸ್ ಇಸ್ 12 ಮಂತ್ಸ್ ಇದಾವ ಅಂತ ಹೇಳಿದ್ರು. these are 12 months of a year. 1 year ಗೆ ಎಷ್ಟು ಆಗ್ತದೆ 12 months. ಅಲ್ಲಿ ಇಯರ್ ಬರುತ್ತೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಟೋಟಲ್ 12 ಮಂತ್ಸ್ ಇದೆ. ಈ 12 ಮಂತ್ಸ್ ಒಳಗೆ ಈಚ್ ಕ್ವಾರ್ಟರ್ ಅಂತಂದ್ರೆ 3 ಮಂತ್ಸ್ ಒಂದ್ಸಲ ಏನಾಗ್ತಾ ಇದೆ ಅಂತಂದ್ರೆ
ವಿಡ್ರಾ ಮಾಡ್ಕೊಂತ ಇರ್ತಾರೆ. ಕೆಲವೊಂದ್ಸಲ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ 3 months ಒಂದ್ಸಲ ಏನ್ ಮಾಡ್ತಾರೆ ವಿಡ್ರಾ ಮಾಡ್ಕೊಂತಾರೆ. ಅದು ಕೂಡ at the beginning and at the end. ಅಂದ್ರೆ ಈ 3 months then 3 months then 3 months and then 3 months ಟೋಟಲ್ 4 quarters 1 year ಒಳಗೆ ಎಷ್ಟು ಕ್ವಾರ್ಟರ್ ಬರ್ತಾ ಇದೆ 1 2 3 4 ಕ್ವಾರ್ಟರ್ಸ್ ಬರ್ತಾ ಇದಾವೆ. ಈ 4 ಕ್ವಾರ್ಟರ್ಸ್ ಒಳಗೆ ಏನ್ ಮಾಡ್ತಾರೆ on the beginning of the quarter and on the end of the quarter ಅಂದ್ರೆ 2 types ಕ್ವೆಶ್ಚನ್ ಬರ್ತಾವೆ. ಕೆಲವೊಂದ್ಸಲ ಜನವರಿ 1st ಗೆ ಏನ್ ಮಾಡ್ತಾರೆ ಡ್ರಾಯಿಂಗ್ಸ್ ಏನ್ ಮಾಡ್ಕೊಂತಾರೆ. ಕೆಲವೊಂದ್ಸಲ at the end of January ಅಂದ್ರೆ 31st ಜನವರಿಗೆ ಏನ್ ಮಾಡ್ತಾರೆ ಡ್ರಾಯಿಂಗ್ಸ್ ಅನ್ನ ಮಾಡ್ಕೊಂತ ಹೋಗ್ತಾರೆ. ಹಾಗಾಗಿ ಇಲ್ಲೇನು ಕೂಡ 2 ಟೈಪ್ಸ್ ಕ್ವೆಶ್ಚನ್ ಬರ್ತಾವ. ಆ 2 ಟೈಪ್ಸ್ ಕ್ವೆಶ್ಚನ್ ಯಾವ ತರ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲೇನು ಕೂಡ ಫಾರ್ಮುಲಾ ಸೇಮ್ ಇದೆ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು average period into 1/12 as same as first case ಒಳಗೆ ಏನು ಮಾಡ್ತಾರಲ್ಲ ಅದೇ ತರ ನಾವು ಅಲ್ಲಿ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ತೇವೆ. ಬಟ್ ಒಂದು ಕಾನ್ಸೆಪ್ಟ್ ನೆನಪಿಟ್ಕೊಳ್ಳಿ, ಕ್ವಾರ್ಟರ್ಲಿ ಅಂತಂದ್ರೆ 3 months ಆಫ್ ಅ ಇಯರ್. 3 months at the beginning ಆಗಿರಬಹುದು, 3 months at the end ಆಗಿರಬಹುದು. ಡಿಪೆಂಡ್ ಅಪಾನ್ ಕ್ವೆಶ್ಚನ್ ಯಾವ ತರ ಕೊಟ್ಟಿರ್ತಾನೋ ಅದರ ಮೇಲೆ ಬೇಸ್ ಮೇಲೆ ನಾವು ಸೊಲ್ಯೂಷನ್ ಮಾಡ್ತಾ ಹೋಗ್ತೇವೆ. ದೆನ್ ಥರ್ಡ್ ಕೇಸ್ is when amount of drawing is variable. When amount of drawing is variable, or variable means not fixed. ಅಂದ್ರೆ ಏನು ಡ್ರಾಯಿಂಗ್ ಮಾಡ್ಕೊಂತ ಇದ್ದಾರಲ್ಲ ಅದು ಆ ಅಮೌಂಟ್ ಏನಿರಲ್ಲ ಫಿಕ್ಸ್ ಆಗಿಲ್ಲ. ಅಂದ್ರೆ ಕೆಲವೊಂದ್ಸಲ ಒಂದು ಮಂತ್ ಒಳಗೆ 1000 ರೂಪೀಸ್ ತಗೋತಾ ಇದ್ದಾರೆ, ನೆಕ್ಸ್ಟ್ ಮಂತ್ ಒಳಗೆ 2000 ರೂಪೀಸ್ ತಗೋತಾ ಇದ್ದಾರೆ, ನೆಕ್ಸ್ಟ್ ಥರ್ಡ್ ಮಂತ್ ಒಳಗೆ 1500 ರೂಪೀಸ್ ತಗೋತಾ ಇದ್ದಾರೆ. ಅದೇ ತರ ಈ ಡ್ರಾಯಿಂಗ್ಸ್ ಅಮೌಂಟ್ ಏನಿದೆಯಲ್ಲ ದಟ್ ಇಸ್ ನಾಟ್ ಫಿಕ್ಸ್ಡ್, ದಟ್ ಇಸ್ ವೇರಿಯೇಬಲ್ ಅಂತ ಹೇಳಿ ಹೇಳ್ತೇವೆ. ಈ ತರ ಕೇಸ್ ಬಂದಂತಹ ಕೇಸ್ ಒಳಗೆ ಈ ತರ ಕೇಸ್ ಇದ್ದಂತಹ ಸಂದರ್ಭದಲ್ಲಿ ನಾವು ಪ್ರೊಡಕ್ಟ್ ಮೆಥಡ್ ಅಂತ ಹೇಳಿ ಒಂದು ಮೆಥಡ್ ಅಪ್ಲೈ ಮಾಡ್ತೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶ್ಚನ್ ಆನ್ ದಿಸ್ ಮೆಥಡ್ ಓನ್ಲಿ, ದಟ್ ಇಸ್ ಪ್ರೊಡಕ್ಟ್ ಮೆಥಡ್. ಈ ಪ್ರಾಡಕ್ಟ್ ಮೆಥಡ್ ಮೇಲೆ ಸಾಕಷ್ಟು ಸಲ ಕ್ವೆಶ್ಚನ್ ಕೇಳಿದಾನೆ. ಪ್ರಾಡಕ್ಟ್ ಮೆಥಡ್ ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಸೊ ಕೇಸ್ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಆನ್ ಪ್ರಾಡಕ್ಟ್ ಮೆಥಡ್ ಬಿಕಾಸ್ ವಿ ಆರ್ ಅಪ್ಲೈಯಿಂಗ್ ಪ್ರಾಡಕ್ಟ್ ಮೆಥಡ್. ಇದೇ ಹೆಚ್ಚಾಗಿ ರಿಯಾಲಿಟಿ ಒಳಗೆ ಯೂಸ್ ಆಗುವಂತಹ ಮೆಥಡ್ ಇದೆ. ಅದಕ್ಕಾಗಿ ನಾವು 6 ಮಾರ್ಕ್ಸ್ ಪ್ರಾಬ್ಲಮ್ ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ಸೊಲ್ಯೂಷನ್ಸ್ ಪಾರ್ಟ್ ನೋಡುವಾಗ ಈ ಕೇಸ್ ಅನ್ನ ನೋಡ್ತಾ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಫಾರ್ಮುಲಾ ಬರ್ತವೆ ಆನ್ ಪ್ರಾಡಕ್ಟ್ ಮೆಥಡ್. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಈ ಎರಡು ಕೇಸ್ ಒಳಗೆ ಏನ್ ಬರ್ತಾ ಇದೀವಿ, ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಬಟ್ ಹಿಯರ್ ಟೋಟಲ್ ಪ್ರಾಡಕ್ಟ್. ಸ್ವಲ್ಪ ಒಂದು ಟರ್ಮ್ ಚೇಂಜ್ ಆಗ್ತಾ ಇದೆ, ಬರ್ಕೋರಿ. ಟೋಟಲ್ ಪ್ರಾಡಕ್ಟ್ into rate into 1/12. ಇಲ್ಲಿ ಎವರೇಜ್ ಪೀರಿಯಡ್ ಮಾಡ್ಲಿಕ್ಕೆ ಬರಲಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಡೇಟ್ ಕೂಡ ಚೇಂಜ್ ಆಗ್ತಿರ್ತದೆ. ಯಾವಾಗಲೂ ತಗೋಬಹುದು, ಎಷ್ಟು ಅಮೌಂಟ್ ಅನ್ನು ತಗೋಬಹುದು. ಸೊ ಆನ್ ದಟ್ ಬೇಸಿಸ್ we are going to solve the problem by using this formula. Interest is equal to total product. Total product is nothing but the total amount of drawing which is variable. Variable ಆಗಿರೋದ್ರಿಂದ ಅದು ಪ್ರಾಡಕ್ಟ್ ಟೋಟಲ್ ಅಮೌಂಟ್ ಮಾಡಿದ್ಮೇಲೆ ಟೋಟಲ್ ಪ್ರಾಡಕ್ಟ್ ಬರ್ತದೆ. then multiplied with rates and multiplied with 1/12. 1/12 ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ one total there are 12 months in a year. Total one year ಒಳಗೆ ಎಷ್ಟು months ಇರ್ತಾವೆ right? Total there are 12 months in a year. We are going to calculate for per month interest. 1 ಮಂತ್ ಗೆ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ. ಸೊ ಫಾರ್ಮುಲಾ ಒಳಗೆ ಯೂಸ್ ಮಾಡಿದರೆ 1/12. ಓಕೆ, ನೆಕ್ಸ್ಟ್ ಕೇಸ್ is when dates of withdrawals are not verified or specified. Last case D.
when dates of withdrawals are not specified. When dates of withdrawals are not specified. ಕೆಲವೊಂದ್ಸಲ ಏನಾಗುತ್ತೆ ಕ್ವಶನ್ ಒಳಗೆ ಯಾವಾಗ ಯಾವ ಡೇಟ್ ಒಳಗೆ ವಿಡ್ರಾವಲ್ಸ್ ಮಾಡ್ಕೊಂಡಿದ್ದಾರೋ ಆ ಡೇಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರಂಗಿಲ್ಲ. ಸೊ ಅಂತಹ ಕೇಸ್ ಒಳಗೆ ನಾವು ಯಾವ ತರ ಸೊಲ್ಯೂಷನ್ ಮಾಡಬೇಕು ನೋಡ್ರಿ. there is a formula for that case. So first write this. Formula of last case is interest is equal to total drawings multiplied by rate into 6/12 or half of a year. 1 year ಒಳಗ ನಾವು ಏನು ಮಾಡ್ತೇವೆ ಇಲ್ಲಿ divided by 2 ಮಾಡ್ಬಿಡ್ತೇವೆ. So half of a year ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ನೋಡ್ರಿ ಇಂಟ್ರೆಸ್ಟ್ is equal to total drawings ಅನ್ನು ಟೋಟಲ್ ಮಾಡ್ಕೊಳ್ಳೋದು. ದೆನ್ ಅದಕ್ಕೆ ರೇಟ್ ಎಷ್ಟಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅದನ್ನ ಮಲ್ಟಿಪ್ಲೈ ಮಾಡೋದು into 6/12 is nothing but 1/2. 6 1 6 6 2 12. Okay, you can write also as 1/12 of accounting year. There are total 4 cases. ಈ ಕೇಸಸ್ ಗೆ ನಾವು ಮೆಥಡ್ಸ್ ಅನ್ನು ಅಪ್ಲೈ ಮಾಡ್ತೇವೆ. ಕ್ಯಾಲ್ಕುಲೇಷನ್, there are 3 methods for calculating interest on drawing. ಆ ಮೆಥಡ್ಸ್ ಕೂಡ ಕೆಲವೊಂದ್ಸಲ ಕೇಳಿರ್ತಾನೆ. ಫಸ್ಟ್ ಮೆನ್ಷನ್ ಬರೆದಿಟ್ಕೊಳ್ಳಿ. There are 3 methods for calculation of interest on drawings. Methods of calculation of interest on drawing. Number 1, direct method. Number 1, direct method. ಇಲ್ಲಿ ಡೈರೆಕ್ಟ್ ಮೆಥಡ್ ಒಳಗೆ ನಾವು ಏನು ಮಾಡ್ತೇವೆ, ಡೇಟ್ ತಗೊಳ್ತೇವೆ, ಎಲ್ಲಿಂದ ಎಷ್ಟು ಮಂತ್ ಆಗಿದೆ ಆ ಮಂತ್ ಗೆ ರೇಟ್ ಎಷ್ಟು ಕೊಟ್ಟಿದ್ದಾನೆ ಮಲ್ಟಿಪ್ಲೈ ಮಾಡಿ 1/12 ಮಾಡಿದ್ರೆ you can get direct method formula. Okay, next one, product method. Product method is applied when amount of withdrawals are variable, when amount of withdrawals are not fixed. ಯಾವಾಗ amount of withdrawals ಫಿಕ್ಸ್ ಆಗಿರಂಗಿಲ್ಲ, ಯಾವಾಗ amount of drawings not ಫಿಕ್ಸ್ ಆಗಿರ್ತದೋ ಅವಾಗ ನಾವು ಪ್ರಾಡಕ್ಟ್ ಮೆಥಡ್ ಅನ್ನು ಯೂಸ್ ಮಾಡ್ತೇವೆ. ಈ ಪ್ರಾಡಕ್ಟ್ ಮೆಥಡ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಪರೇಟ್ ಫಾರ್ಮುಲಾ ಇದೆ, ಬೇರೆ ಫಾರ್ಮುಲಾ ಇದೆ. ಅಂದ್ರೆ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಓಕೆ, ಇಲ್ಲಿ ಅವರೇಜ್ ಪೀರಿಯಡ್ ಇದೆ ಬರೋದಿಲ್ಲ. ಓಕೆ, ದೆನ್ ಲಾಸ್ಟ್ ಮೆಥಡ್ is average period method. Or this method is also called as shortcut method. ಈ ಮೆಥಡ್ ನಾವು ಶಾರ್ಟ್ಕಟ್ ಮೆಥಡ್ ಕೂಡ ಅಂತ ಹೇಳಿ ಹೇಳ್ತಾರೆ. ಎವರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ಕಟ್ ಮೆಥಡ್. ಇಲ್ಲಿ ಹೆಚ್ಚಾಗಿ ನಾವು ಯೂಸ್ ಮಾಡುವಂತಹ ಫಾರ್ಮುಲಾಸ್ ಆರ್ ಮೆಥಡ್ಸ್ ಪ್ರಾಡಕ್ಟ್ ಮೆಥಡ್, ಇನ್ನೊಂದ್ರೆ ಎವರೇಜ್ ಪೀರಿಯಡ್ ಮೆಥಡ್. ಎಲ್ಲಿ ಎವರೇಜ್ ಪೀರಿಯಡ್ ಇಂದ ಫಾರ್ಮುಲಾ ಒಳಗ ಎಲ್ಲಿ ಎವರೇಜ್ ಪೀರಿಯಡ್ ಅಂತ ಬರ್ತದಲ್ಲ ಅಲ್ಲಿ ನಾವು ಎವರೇಜ್ ಪೀರಿಯಡ್ ಮೆಥಡ್ ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅರ್ಥ. ಓಕೆ, ನಾವು ಏನ್ ನೋಡಿದ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತಂದ್ರೆ ಅದ್ರ ಮೀನಿಂಗ್ ಒಂದ್ಸಲ ಬರೆದಿಟ್ಕೊರಿ. ದೆನ್ ಡ್ರಾಯಿಂಗ್ಸ್ ಅಂದ್ರೆ ಏನಂತ ಹೇಳಿ ಬರೆದಿಟ್ಕೊರಿ. ದೆನ್ ದೇರ್ ಆರ್ 5 ಕೇಸಸ್ ಆಫ್ ಇಂಟ್ರೆಸ್ಟ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮಾಡುವಾಗ ನಾವು 5 ಕೇಸಸ್ ಅನ್ನು ನೋಡ್ತೇವೆ. A B C D E ವರೆಗೂ. ದೆನ್ ಸಾರಿ, ದೇರ್ ಆರ್ ಟೋಟಲ್ 4 ಕೇಸಸ್ ಬರ್ತಾವ. 4 ಕೇಸಸ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸ್ ಒಳಗೆ. ದೆನ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ ಕ್ಯಾಲ್ಕುಲೇಟಿಂಗ್ ದೇರ್ ಆರ್ 3 ಮೆಥಡ್ಸ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. To calculate interest on drawing there are 3 methods. One is direct method. We are using this method in specific area, ಕೆಲವೊಂದು ಅಷ್ಟೇ ಯೂಸ್ ಮಾಡ್ತೇವೆ. Then product method, we are using product method when drawings are not fixed.
when drawings are variable, then average period method or shortcut method. We are using when drawings are in the when drawings are at a specified time. ಯಾವಾಗ ಡ್ರಾಯಿಂಗ್ಸ್ ಫಿಕ್ಸ್ಡ್ ಟೈಮ್ ಒಳಗೆ ಆಗಿರ್ತಾವ, ಅಂದ್ರೆ ಪ್ರತಿ ಮಂತ್ ಪ್ರತಿ ಕ್ವಾರ್ಟರ್ಲಿ ಈ ತರ ಆಗ್ತದಲ್ಲ ಅಂತ ಕೇಸಸ್ ಒಳಗೆ ನಾವು ಎವರೇಜ್ ಪೀರಿಯಡ್ ಅಥವಾ ಶಾರ್ಟ್ಕಟ್ ಪೀರಿಯಡ್ ಯೂಸ್ ಮಾಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಅನ್ನು ನೋಡ್ತಾ ಹೋಗುತ್ತೆ. ಇವಾಗ ಇವೆಲ್ಲ ನಾವು ಬರೆದಿರ್ತೀವಿ. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.